Hi students, this is corporate accounting class. In today's class, we will discuss bonus and right shares. We have already discussed issue of shares and process of forfeited of shares. In today, we will go through bonus shares and rights shares. There are many other kinds of shares. ಬೋನಸ್ ಶೇರ್ಸ್ ಮತ್ತು ರೈಟ್ಸ್ ಆಫ್ ಶೇರ್ಸ್ ಅಂತೇಳಿ ಇಲ್ಲಿ ಮತ್ತೊಂದು ಟಾಪಿಕ್ ಬರ್ತದೆ, ಅದರ ಮೇಲೆ ಇವತ್ತು ಡಿಸ್ಕಷನ್ ಮಾಡ್ತಾ ಹೋಗೋಣ. ಹಾಗಾದರೆ ಬೋನಸ್ ಶೇರ್ಸ್ ಅಂದರೆ ಏನಂತೇಳಿ ನೋಡೋಣ. ಬೋನಸ್ ಶೇರ್ಸ್ ಆರ್ ದೋಸ್ ಶೇರ್ಸ್ ವಿಚ್ ಆರ್ ಇಶ್ಯೂಡ್ ಬೈ ದ ಕಂಪ್ನಿ by capitalizing the accumulated reserves and profits to the existing equity shareholders without receiving any consideration from them. Note it, ಇದನ್ನು ಬರ್ಕೋರಿ ಒಂದ್ಸಲ, then I will explain it. ಏನಪ್ಪ ಅಂತಂದರೆ, ಬೋನಸ್ ಶೇರ್ಸ್ ಆರ್ ದೋಸ್ ಶೇರ್ಸ್ ವಿಚ್ ಆರ್ issued by the company to its existing equity shareholders out of its reserves and profits. ಇಕ್ವಿಟಿ ಶೇರ್ ಹೋಲ್ಡರ್ಸ್ ಯಾರು ಇರ್ತಾರಲ್ಲ ಕಂಪ್ನಿ ಒಳಗೆ, ಎಕ್ಸಿಸ್ಟಿಂಗ್ ಇಕ್ವಿಟಿ ಶೇರ್ ಹೋಲ್ಡರ್ಸ್, ಅವರಿಗೆ ಕಂಪ್ನಿ ಕಡೆಯಿಂದ ಮತ್ತೆ ಏನು ಮಾಡ್ತಾರೆ, ಬೋನಸ್ ಶೇರ್ಸ್ ಅಂಥೇಳಿ ಇಶ್ಯೂ ಮಾಡ್ತಾರೆ ಔಟ್ ಆಫ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸಸ್. ಯಾವಾಗ ಇಶ್ಯೂ ಮಾಡ್ತಾರಪ್ಪ ಅಂತಂದರೆ, ಕಂಪ್ನಿ ಒಳಗೆ ರಿಸರ್ವ್ಸ್ ಮತ್ತು ಪ್ರಾಫಿಟ್ ಹೆಚ್ಚಿನ ಅಮೌಂಟ್ ಒಳಗೆ ಇದ್ದಾಗ ಫ್ರೀ ಆಫ್ ಕಾಸ್ಟ್ ಒಳಗೆ ಯಾವುದೋ ಚಾರ್ಜ್ ಮಾಡೋಂಗಿಲ್ಲ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಕಡೆಯಿಂದ, ಎಕ್ಸ್ಟ್ರಾ ಇಕ್ವಿಟಿ ಶೇರ್ಸನ್ನು ಅವರಿಗೆ ಇಶ್ಯೂ ಮಾಡ್ತಾರೆ. ಅಂತಹ ಶೇರ್ಸ್ಗೆ ನಾವು ಬೋನಸ್ ಶೇರ್ಸ್ ಅಂತೇಳಿ ಹೇಳ್ತೇವೆ. ಯಾಕೆ ಇಶ್ಯೂ ಮಾಡ್ತಾರಪ್ಪ ಅಂತಂದರೆ, ಇವಾಗ ಕಂಪ್ನಿ ಕಡೆ ಪ್ರಾಫಿಟ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿದ ಮೇಲೆ ಮತ್ತು ರಿಸರ್ವ್ಸ್ ಉಳಿದಿದೆ ಅಂದರೆ ಡಿವಿಡೆಂಡ್ ಎಲ್ಲ ಪೇ ಮಾಡಿದ ಮೇಲೆ, ಲೋನ್ ಎಲ್ಲ ಲಯಬಿಲಿಟೀಸ್ ಎಲ್ಲ ಪೇ ಮಾಡಿದ ಮೇಲೆ ಇನ್ನೂ ರಿಸರ್ವ್ಸ್ ಉಳಿದಿದೆ. ಅಂತಹ ಕೇಸ್ ಒಳಗೆ ಶೇರ್ ಹೋಲ್ಡರ್ಸ್ಗೆ ಹ್ಯಾಪಿಯಾಗಿ ಇಡಲಿಕ್ಕೆ, ಶೇರ್ ಹೋಲ್ಡರ್ಸ್ಗೆ ಆ ಕಂಪ್ನಿ ಒಳಗೆ ಇಂಟ್ರೆಸ್ಟ್ ತೋರಿಸ್ಲಿಕ್ಕೆ ಏನು ಮಾಡ್ತಾರೆ, ಫ್ರೀ ಆಫ್ ಕಾಸ್ಟ್ ಇಕ್ವಿಟಿ ಶೇರ್ಸನ್ನು ಅದೇ ಇಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಮತ್ತೆ ಬೋನಸ್ ಆಗಿ ಕೊಡ್ತಾರೆ. ದಟ್ ಈಸ್ ವಾಟ್ ಬೋನಸ್ ಶೇರ್ಸ್. ಓಕೆ, ಈ ಬೋನಸ್ ಶೇರ್ಸ್ ಇದಕ್ಕೆ ಮೇನ್ ಆಬ್ಜೆಕ್ಟಿವ್ಸ್ ಆಫ್ ಇಶ್ಯೂ ಆಫ್ ಬೋನಸ್ ಶೇರ್ಸ್ ಅಂತ ಹೇಳಿರ್ತೇವೆ. ದ ಮೇನ್ ಆಬ್ಜೆಕ್ಟ್ಸ್ ಆಫ್ ಇಕ್ವಿಟಿ ಇಶ್ಯೂ ಆಫ್ ಬೋನಸ್ ಶೇರ್ಸ್ ಅಂತೇಳಿ ನೋಡೋದಾದರೆ, ಫಸ್ಟ್ ಒನ್ ಇಲ್ಲಿ ನೀವು ಪಿಕ್ಚರ್ ನೋಡ್ತಾ ಇದ್ದರೆ ಅದನ್ನೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನಾನು. The issue of bonus shares will increase the total number of equity shares of the company, thereby the rate of dividend payable will be reduced to a reasonable extent on shares. ಅಂದರೆ ಬೋನಸ್ ಶೇರ್ಸ್ ಇಶ್ಯೂ ಮಾಡೋದ್ರಿಂದ ಏನಾಗ್ತದಪ್ಪ ಅಂತಂದರೆ, ನಂಬರ್ ಆಫ್ ಇಕ್ವಿಟಿ ಶೇರ್ಸ್ ಇರ್ತಾವಲ್ಲ ಕಂಪ್ನಿ ಒಳಗೆ, ಅದು ನಂಬರ್ಸ್ ಏನಾಗ್ತದೆ, ಇನ್ಕ್ರೀಸ್ ಆಗ್ತದೆ. ಸಪೋಸ್ ಎಕ್ಸಿಸ್ಟಿಂಗ್ ಇಕ್ವಿಟಿ ಶೇರ್ಸ್ ಆರ್ 1000 ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಇದ್ದಾರೆ ಅಂತೇಳಿ ಇಟ್ಕೊರಿ. ಅದನ್ನೇ ಬೋನಸ್ ಆಗಿ ಮತ್ತೆ ಇಶ್ಯೂ ಮಾಡಿದರೆ, ಅಂದರೆ 1000 2000 ಇನ್ನೂ ಬೋನಸ್ ಶೇರ್ಸ್ ಇಶ್ಯೂ ಮಾಡ್ತಾ ಇದ್ದಾರೆ ಅಂತಂದರೆ, ಆ 1000 ಇದ್ದಿದ್ದು ಏನಾಗ್ತದೆ, ಇನ್ಕ್ರೀಸ್ ಆಗ್ತದೆ, ನಂಬರ್ ಆಫ್ ಇಕ್ವಿಟಿ ಶೇರ್ಸ್ ಇನ್ಕ್ರೀಸ್ ಆಗ್ತದೆ. ಇದು ಒಂದು ಕೂಡ ಸ್ಟ್ರೆಂತ್ ಅಂತೇಳಿ ಇರ್ಬೋದು, ಒಂದು ಮೆರಿಟ್ ಇದ್ದಂಗೆ ಐತೆ ಬೋನಸ್ ಶೇರ್ಸ್. ಓಕೆ, ನೆಕ್ಸ್ಟ್ ಒನ್, ವೆನ್ ದ ಕಂಪ್ನಿ ಹ್ಯಾಸ್ ಹ್ಯೂಜ್ ಅಮೌಂಟ್ ಆಫ್ ಅಕ್ಯುಮುಲೇಟೆಡ್ ರಿಸರ್ವ್ಸ್ ಆ್ಯಂಡ್ ಪ್ರಾಫಿಟ್. ಯಾವಾಗ ಕಂಪ್ನಿ ಕಡೆ ಅತಿ ಹೆಚ್ಚಾಗಿ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಇರ್ತದೋ, ಆವಾಗ ಕಂಪ್ನಿ ಏನು ಮಾಡ್ತದೆ, ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ಬೋನಸ್ ಅಂತೇಳಿ ಒಂದು ಬೋನಸ್ ಶೇರ್ಸ್ ಅಂತೇಳಿ ಒಂದು ಟೈಪ್ ಆಫ್ ಅದನ್ನೇ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಯೂಸ್ ಮಾಡಲಿಕ್ಕೆ ಒಂದು ಕೈಂಡ್ ತೊಗೊತಾ ಇದೆ, ಒಂದು ಹೆಲ್ಪ್ ತೊಗೊತಾ ಇದೆ ಅಂತ. ನೆಕ್ಸ್ಟ್, ದ ಬೋನಸ್ ಶೇರ್ಸ್ ಆರ್ ಇಶ್ಯೂಡ್ ಬೈ ದ ಕಂಪ್ನಿ ಟು ಇನ್ಕ್ರೀಸ್ ಇಟ್ಸ್ ಶೇರ್ ಕ್ಯಾಪಿಟಲ್. ಇನ್ನೊಂದು ರೀಸನ್ ಏನಪ್ಪ ಅಂತಂದರೆ, ಬೋನಸ್ ಶೇರ್ ಇಶ್ಯೂ ಮಾಡಲಿಕ್ಕೆ ಕಂಪ್ನಿಗೆ ಕ್ಯಾಪಿಟಲ್ ಇನ್ಕ್ರೀಸ್ ಮಾಡಬೇಕಪ್ಪ ಅಂತಂದರೆ, ಅವಾಗ ಕೂಡ ಬೋನಸ್ ಶೇರ್ಸ್ ಇಶ್ಯೂ ಮಾಡಿ ಕಂಪ್ನಿ ಏನು ಮಾಡ್ತದೆ, ಆ ರಿಸರ್ವ್ಸನ್ನು ಕ್ಯಾಪಿಟಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ತಮ್ಮ ಕ್ಯಾಪಿಟಲನ್ನು ಇನ್ಕ್ರೀಸ್ ಮಾಡ್ಕೊತದೆ. ಇನ್ನು ವಿತ್ ಏನು ಮಾಡ್ತದೆ, ಈ ಇಕ್ವಿಟಿ ಶೇರ್ ಹೋಲ್ಡರ್ಸ್ ನಂಬರ್ ಆಫ್ ಇಕ್ವಿಟಿ ಶೇರ್ ಹೋಲ್ಡರ್ಸು ಕೂಡ ಅಲ್ಲೇ ಇನ್ಕ್ರೀಸ್ ಆಗ್ತಾರೆ. ನೆಕ್ಸ್ಟ್ ಆಬ್ಜೆಕ್ಟಿವ್ ಈಸ್, ಇಟ್ ಈಸ್ ಅಡ್ವೈಸಬಲ್ ಟು ಇಶ್ಯೂ ಬೋನಸ್ ಶೇರ್ಸ್ ಬೈ ದ ಕಂಪ್ನಿ ವೆನ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ದ ಶೇರ್ಸ್ ಫಾರ್ ಎಕ್ಸಿಡ್ಸ್ ದೇರ್ ನಾಮಿನಲ್ ವ್ಯಾಲ್ಯೂ. ಯಾವಾಗ ಕಂಪ್ನಿ ಶೇರಿಂದ ನಾಮಿನಲ್ ವ್ಯಾಲ್ಯೂ ಮಾರ್ಕೆಟ್ ಶೇರ್ಗಿಂತ ಹೆಚ್ಚಿಗೆ ಆಗಿರ್ತದೋ, ಆವಾಗೂ ಕೂಡ ಏನು ಮಾಡ್ತಾರೆ, ಬೋನಸ್ ಶೇರ್ಸನ್ನು ಇಶ್ಯೂ ಮಾಡ್ತಾರೆ. ದೀಸ್ ಆರ್ ದ ಆಬ್ಜೆಕ್ಟಿವ್ಸ್. ನೆಕ್ಸ್ಟ್ ನೋಡ್ತಾ ಇದ್ರಿ, ಮೆರಿಟ್ಸ್ ಆಫ್ ಬೋನಸ್ ಶೇರ್ಸ್. ಮೆರಿಟ್ಸ್ ಅಂತಂದರೆ ಅಡ್ವಾಂಟೇಜಸ್ ಆಫ್ ಇಶ್ಯೂ ಆಫ್ ಬೋನಸ್ ಶೇರ್ಸ್. ಯಾಕೆ ನಾವು ಬೋನಸ್ ಶೇರ್ಸನ್ನು ಇಶ್ಯೂ ಮಾಡಬೇಕು, ಅದರಿಂದ ನಮ್ಗೆ ಏನು ಅಡ್ವಾಂಟೇಜ್ ಇದೆ ಅಂತ ನೋಡೋದಾದರೆ, ಫಸ್ಟ್ ಒನ್, ದ ಕಂಪ್ನೀಸ್ ಆರ್ ಲಯಬಲ್ ಫಾರ್ ಡಿವಿಡೆಂಡ್ ಟ್ಯಾಕ್ಸ್. ಕಂಪ್ನಿ ಪೇ ಡಿವಿಡೆಂಡ್, ಕಂಪ್ನಿ ಏನಾದರೂ ಡಿವಿಡೆಂಡ್ ಪೇ ಮಾಡಿದರೆ ಅದರ ಮೇಲೆ ಟ್ಯಾಕ್ಸ್ ಪೇ ಮಾಡಬೇಕಾಗ್ತದೆ. ಸೊ ಅದನ್ನು ತಪ್ಪಿಸ್ಲಿಕ್ಕೆ ಏನು ಮಾಡ್ತದೆ ಕಂಪ್ನಿ,
ಬೋನಸ್ ಶೇರ್ಸನ್ನು ಇಶ್ಯೂ ಮಾಡ್ತದೆ. ಬೋನಸ್ ಶೇರ್ಸ್ ಇಶ್ಯೂ ಮಾಡಿದರೆ ಅದನ್ನು ಕಂಪ್ನಿ ಅದು ಇನ್ಕಮ್ ಟ್ಯಾಕ್ಸ್ ಒಳಗೆ ಎಕ್ಸಮ್ಟೆಡ್ ಇದೆ. ಸೊ ಅದು ಎಕ್ಸಮ್ಷನನ್ನು ಅವೈಲ್ ಮಾಡಲಿಕ್ಕೆ, ಆ ಎಕ್ಸಮ್ಷನ್ ಫೆಸಿಲಿಟಿಯನ್ನು ತೊಗೊಳ್ಳಿಕ್ಕೆ ಬೋನಸ್ ಶೇರ್ಸನ್ನು ಇಶ್ಯೂ ಮಾಡ್ತಾರೆ. ಅದರಿಂದ ಏನಾಗ್ತದಪ್ಪ ಅಂತಂದರೆ ಕಂಪ್ನಿಗೆ ಏನು ಲಾಭಪ್ಪ ಅಂತಂದರೆ ಶೇರ್ಸ್ ಇನ್ಕ್ರೀಸ್ ಆಗ್ತವೆ, ಕ್ಯಾಪಿಟಲ್ ಇನ್ಕ್ರೀಸ್ ಆಗ್ತದೆ, ನಂಬರ್ ಆಫ್ ಇಕ್ವಿಟಿ ಶೇರ್ಸ್ ಹೋಲ್ಡರ್ಸ್ ಇನ್ಕ್ರೀಸ್ ಆಗ್ತಾರೆ. ಬಟ್ ಅದರಿಂದ ಆಗುವಂಥ ಲಾಭ ಏನಪ್ಪ ಅಂತಂದರೆ ಟ್ಯಾಕ್ಸ್ ಏನು ಪೇ ಮಾಡೋದಿರ್ತದಲ್ಲ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ, ಅದು ಸೇವ್ ಆಗ್ತದೆ ಅಂಥೇಳಿ. ಓಕೆ, ನೆಕ್ಸ್ಟ್ ಒನ್. ಸಿನ್ಸ್ ದ ಬೋನಸ್ ಶೇರ್ಸ್ ಆರ್ ಇಶ್ಯೂಡ್ ವಿತೌಟ್ ಕನ್ಸಿಡರೇಷನ್ ಟು ದ ಎಕ್ಸಿಸ್ಟಿಂಗ್ ಇಕ್ವಿಟಿ ಶೇರ್ ಹೋಲ್ಡರ್ಸ್, ದೇ ವಿಲ್ ಬಿ ಹ್ಯಾಪಿ ಆ್ಯಂಡ್ ಸ್ಯಾಟಿಸ್ಫೈಡ್ ವೆನ್ ಸಚ್ ಶೇರ್ಸ್ ಆರ್ ಇಶ್ಯೂಡ್ ಬೈ ದೆಮ್. ಕೆಲವೊಂದು ಸಲ ಏನಾಗ್ತದೆ, ಇಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ನಾವು ಕ್ಯಾಶ್ ಕೊಡಲಿಲ್ಲ ಅಂದರೂ ನಡೀತದೆ, ಬಟ್ ಅವ್ರಿಗೆ ನಂಬರ್ ಆಫ್ ಶೇರ್ಸ್ ಇನ್ಕ್ರೀಸ್ ಮಾಡಿದರೆ ಅವ್ರು ಇನ್ನೂ ಹ್ಯಾಪಿ ಆಗ್ತಾರೆ. ಯಾಕಪ್ಪ ಅಂತಂದರೆ ಆ ಶೇರ್ಸ್ ಅವರು ಇನ್ನೂ ಫ್ಯೂಚರ್ ಒಳಗೆ ಅವರು ಸೇಲ್ ಮಾಡ್ಕೋಬೋದು. ಬಟ್ ನಾವು ಏನಾಗ್ತದೆ, ಅವ್ರ ಶೇರ್ಸ್ ನಂಬರ್ ಆಫ್ ಶೇರ್ಸ್ ಇನ್ಕ್ರೀಸ್ ಮಾಡಿದರೆ ಶೇರ್ ಹೋಲ್ಡರ್ಸು ಕೂಡ ಇಲ್ಲಿ ಹ್ಯಾಪಿಯಾಗಿ ಇರ್ತಾರೆ ಅಂಥೇಳಿ ಹೇಳ್ಬೋದು. ನೆಕ್ಸ್ಟ್, ವೆನ್ ದ ಮಾರ್ಕೆಟ್ ವ್ಯಾಲ್ಯೂ ಆಫ್ ದ ಕಂಪ್ನಿ ಫಾರ್ ಎಕ್ಸಿಡ್ಸ್ ದ ನಾಮಿನಲ್ ವ್ಯಾಲ್ಯೂ. ಕೆಲವೊಂದು ಸಲ ಶೇರ್ ವ್ಯಾಲ್ಯೂ ಏನಾಗ್ತದಪ್ಪ ಅಂತಂದರೆ ಮಾರ್ಕೆಟ್ ವ್ಯಾಲ್ಯೂ ಆ್ಯಂಡ್ ನಾಮಿನಲ್ ವ್ಯಾಲ್ಯೂ ಇವೆರಡು ವೇರಿಯೇಷನ್ ಆಗ್ತಿರ್ತಾವೆ, ಅಂದರೆ ಹೆಚ್ಚು ಕಡಿಮೆ ಆಗ್ತಿರ್ತಾವೆ. ಇದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ, ಇದರ ಬಿಟ್ವೀನ್ ಒಂದು ಡಿಫ್ರೆನ್ಸನ್ನು ರಿಡ್ಯೂಸ್ ಮಾಡಲಿಕ್ಕೆ ಏನು ಮಾಡ್ತಾರೆ, ಬೋನಸ್ ಶೇರ್ಸನ್ನು ಇಶ್ಯೂ ಮಾಡ್ತಾರೆ. ದೆನ್ ದ ಇಶ್ಯೂ ಆಫ್ ಬೋನಸ್ ಶೇರ್ಸ್ ಡಸ್ ನಾಟ್ ಇನ್ ಎನಿ ವೇ ಅಫೆಕ್ಟ್ ದ ವರ್ಕಿಂಗ್ ಕ್ಯಾಪಿಟಲ್ ಆಫ್ ದ ಕಂಪ್ನಿ. ಇನ್ನೊಂದು ಲಾಭ ಏನಪ್ಪ ಅಂತಂದರೆ ಇಲ್ಲಿ ಕಂಪ್ನಿ ವರ್ಕಿಂಗ್ ಕ್ಯಾಪಿಟಲ್ ಒಳಗೆ ಬೋನಸ್ ಶೇರ್ಸ್ ಇಶ್ಯೂ ಮಾಡೋದ್ರಿಂದ ಏನು ಎಫೆಕ್ಟ್ ಆಗಂಗಿಲ್ಲ. ಅಂದರೆ ಕಂಪ್ನಿ ವರ್ಕಿಂಗ್ ಏನಿದೆ ಅಲ್ಲ ಅದರ ಮೇಲೆ ಇನ್ವೆಸ್ಟ್ ಮಾಡುವಂಥ ಕ್ಯಾಪಿಟಲ್, ಅದಕ್ಕೆ ನಾವು ವರ್ಕಿಂಗ್ ಕ್ಯಾಪಿಟಲ್ ಅಂತೇಳಿ ಹೇಳ್ತೇವೆ. ಆ ಕ್ಯಾಪಿಟಲ್ಗೆ ಏನು ಎಫೆಕ್ಟ್ ಆಗಂಗಿಲ್ಲ. ಯಾವಾಗ ಕಂಪ್ನಿ ಎಫೆಕ್ಟ್ ಆಗಂಗಿಲ್ಲಲ್ಲ ಆ ವರ್ಕಿಂಗ್ ಕ್ಯಾಪಿಟಲ್ ಮೇಲೆ, ಆವಾಗ ಅಷ್ಟು ಬೋನಸ್ ಶೇರ್ಸ್ ಇಶ್ಯೂ ಮಾಡ್ಬೋದು. ಓಕೆ, ದೆನ್ ಇಫ್ ದ ಕಂಪ್ನಿ ಈಸ್ ಡಿಕ್ಲೇರಿಂಗ್ ಡಿವಿಡೆಂಡ್ ಎಟ್ ಅ ಹೈಯರ್ ರೇಟ್, ಇಟ್ ಕ್ಯಾನ್ ಬಿ ಬ್ರಾಟ್ ಡೌನ್ ಟು ಅ ರೀಸನೇಬಲ್ ರೇಟ್ ಬೈ ಇಶ್ಯೂವಿಂಗ್ ಬೋನಸ್ ಶೇರ್ಸ್. ಹೈಯರ್ ರೇಟ್ ಡಿವಿಡೆಂಡ್ ಪೇ ಮಾಡೋದಕ್ಕಿಂತ ಏನು ಮಾಡೋದಪ್ಪ ಅಂತಂದರೆ ಆ ಕಂಪ್ನಿ ಒಳಗೆ ಇಂಟ್ರೆಸ್ಟ್, ಶೇರ್ ಹೋಲ್ಡರ್ಸ್ ಇಂಟ್ರೆಸ್ಟನ್ನು ಕನ್ಸಿಸ್ಟೆನ್ಸಿಯಾಗಿ ಇಡಲಿಕ್ಕೆ ಬೋನಸ್ ಶೇರ್ಸನ್ನು ಇಶ್ಯೂ ಮಾಡಿ, ಇದೊಂದು ಕೂಡ ಅಡ್ವಾಂಟೇಜ್ ಅಂತೇಳಿ ಹೇಳ್ಬೋದು ಇಲ್ಲಿ. ಓಕೆ, ನೆಕ್ಸ್ಟ್ ಸಮ್ ಡಿಮೆರಿಟ್ಸು ಕೂಡ ಇದ್ದಾವೆ. ಡಿಮೆರಿಟ್ಸ್ ಏನಪ್ಪ ಅಂತಂದರೆ ಜನರಲಿ ಶೇರ್ ಹೋಲ್ಡರ್ಸ್ ಪ್ರಿಫೇರ್ ಟು ರಿಸೀವ್ ಕ್ಯಾಶ್ ಡಿವಿಡೆಂಡ್. ಓಕೆ, ಸಾಕಷ್ಟು ಶೇರ್ ಹೋಲ್ಡರ್ಸ್ ಇರ್ತಾರೆ, ಎಲ್ಲರೂ ಕೂಡ ಬೋನಸ್ ಶೇರ್ಸ್ ಇಶ್ಯೂ ಮಾಡಲಿಕ್ಕೆ ಬಯಸಂಗಿಲ್ಲ, ಎಲ್ಲರೂ ಕೂಡ ಬೋನಸ್ ಶೇರ್ಸನ್ನು ರಿಸೀವ್ ಮಾಡಲಿಕ್ಕೆ ಬಯಸಂಗಿಲ್ಲ. ಸೊ ಕೆಲವೊಂದು ಶೇರ್ ಹೋಲ್ಡರ್ಸ್ ಇರ್ತಾರೆ, ಅವರು ಕ್ಯಾಶ್ ಕೊಟ್ಟರೆ ಹ್ಯಾಪಿ ಆಗಿರ್ತಾರೆ. ಸೊ ಅಂಥ ಕೇಸಸ್ ಒಳಗೆ ಬೋನಸ್ ಶೇರ್ಸ್ ಇಶ್ಯೂ ಮಾಡೋದು ಅಷ್ಟೊಂದು ಸರಿ ಅನ್ಸಂಗಿಲ್ಲ. ನೆಕ್ಸ್ಟ್, ಫರ್ದರ್ ಇಫ್ ದ ಬೋನಸ್ ಶೇರ್ಸ್ ರಿಸೀವ್ಡ್ ಫ್ರಮ್ ದ ಕಂಪ್ನಿ ಆರ್ ಸೋಲ್ಡ್ ಬೈ ದೆಮ್, ಆ ಬೋನಸ್ ಶೇರ್ಸ್ ರಿಸೀವ್ ಮಾಡ್ಕೊಂಡಿದ್ದ ಶೇರ್ ಹೋಲ್ಡರ್ಸ್ ಯಾರು ಇರ್ತಾರಲ್ಲ ಅದನ್ನು ಅವರು ಇನ್ನೊಬ್ಬರಿಗೆ ಸೇಲ್ ಮಾಡಿದರೆ ಆವಾಗ ಅದು ಇನ್ಕಮ್ ಟ್ಯಾಕ್ಸ್ ಒಳಗೆ ಟ್ಯಾಕ್ಸೇಬಲ್ ಆಗ್ತದೆ. ಕ್ಯಾಪಿಟಲ್ ಗೇನ್ ಅಂಡರ್ ದ ಹೆಡ್ ಆಫ್ ಕ್ಯಾಪಿಟಲ್ ಗೇನ್ ಅಂತೇಳಿ ಒಂದು ಹೆಡ್ ಬರ್ತದೆ. ಆ ಹೆಡ್ ಒಳಗೆ ಅದು ಮತ್ತೆ ಟ್ಯಾಕ್ಸೇಬಲ್ ಆಗ್ತದೆ. ಕಂಪ್ನಿ ನಿಮಗೆ ಏನು ಮಾಡ್ತಾಯಿದೆ, ಬೋನಸ್ ಶೇರ್ಸ್ ಇಶ್ಯೂ ಮಾಡ್ತಾಯಿದೆ, ಆವಾಗ ಕಂಪ್ನಿಗೆ ಟ್ಯಾಕ್ಸ್ ಸೇವ್ ಆಗ್ತಾಯಿದೆ. ಶೇರ್ ಹೋಲ್ಡರ್ಸ್, ನೀವು ಸಪೋಸ್ ಶೇರ್ ಹೋಲ್ಡರ್ಸ್ ಅಂತೇಳಿ ಇಟ್ಕೊರಿ, ನೀವು ಶೇರ್ ಹೋಲ್ಡರ್ಸ್ ಆಗಿ ಶೇರ್ಸನ್ನು, ನಿಮ್ಮ ಶೇರ್ಸನ್ನು ಇನ್ನೊಬ್ಬರಿಗೆ ಸೇಲ್ ಮಾಡ್ತಾಯಿದ್ದೀರಿ ಅಂತಂದರೆ ನೀವು ಮತ್ತೆ ಟ್ಯಾಕ್ಸೇಬಲ್ ಆಗ್ತೀರಿ. ಓಕೆ, ಇದು ಒಂದು ಟ್ಯಾಕ್ಸ್ ಅವಾಗ ಕೂಡ ಪೇ ಮಾಡಬೇಕಾಗ್ತದೆ. ದಿಸ್ ಈಸ್ ವಾಟ್ ಡಿಮೆರಿಟ್ ಅಂತೇಳಿ ಹೇಳ್ಬೋದು. ದ ಇಶ್ಯೂ ಆಫ್ ಬೋನಸ್ ಶೇರ್ಸ್ ಈಸ್ ರ್ಯಾದರ್ ಆ್ಯನ್ ಎಕ್ಸ್ಪೆನ್ಸಿವ್ ಪ್ರೊಸೆಸ್ ಇನ್ವಾಲ್ವಿಂಗ್ ಆಫ್ ಲೀಗಲ್ ಕಂಪ್ಲೈನ್ಸಸ್ ಆಲ್ಸೋ ಕನ್ಸ್ಯೂಮಿಂಗ್ ಪ್ರೊಸೆಸ್. ಇದು ಒಂದು ಎಕ್ಸ್ಪೆನ್ಸಿವ್ ಪ್ರೊಸೆಸ್ ಅಂತೇಳಿ ಹೇಳ್ತಾರೆ. ಯಾಕಪ್ಪ ಅಂತಂದರೆ ಇಲ್ಲಿ ಲೀಗಲ್ ಪ್ರೊಸೀಜರ್ ಏನಿದೆ ಅಲ್ಲ ಅದು ಸ್ವಲ್ಪ ಲೆಂದಿ ಇದೆ. ಸೊ ಇಶ್ಯೂ ಆಫ್ ಬೋನಸ್ ಶೇರ್ಸ್ ಅಂತ ಒಂದು ಪ್ರೊಸೆಸ್ ಏನಿದೆ ಅಲ್ಲ ಅದು ಎಕ್ಸ್ಪೆನ್ಸಿವ್ನು ಮತ್ತು ಟೈಮ್ ಕನ್ಸ್ಯೂಮಿಂಗ್ ಪ್ರೊಸೆಸ್ಸನ್ನು ಅಂತೇಳಿ ಹೇಳ್ತಾರೆ. ಇದು ಒಂದು ಕೂಡ ಇಲ್ಲಿ ಡಿಮೆರಿಟ್ ಆಗಿದೆ. ದೆನ್ ದ ಕಂಪ್ನಿ ವಿಲ್ ನಾಟ್ ಗೆಟ್ ದ ಇಮ್ಮಿಡಿಯೇಟ್ ಬೆನಿಫಿಟ್ ಆಫ್ ಇಶ್ಯೂ ಆಫ್ ಬೋನಸ್ ಶೇರ್ಸ್ ಬಟ್ ಇಟ್ ಮೇ ಟೇಕ್ ಸಮ್ ಇಯರ್ಸ್ ಫಾರ್ ದ ಸೇಮ್. ಇದರದ್ದು ಬೆನಿಫಿಟ್ ಏನಿದೆ ಅಲ್ಲ, ಇಶ್ಯೂ ಆಫ್ ಶೇರ್ಸ್, ಬೋನಸ್ ಶೇರ್ಸ್ ಇಶ್ಯೂ ಮಾಡೋದ್ರಿಂದ ಕಂಪ್ನಿಗೆ ಇಮ್ಮಿಡಿಯೇಟ್ ಬೆನಿಫಿಟ್ ಆಗೋಂಗಿಲ್ಲ. ಯಾಕಪ್ಪ ಅಂತಂದರೆ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಕಡೆಯಿಂದ ಬರುವಂಥ ಪ್ರಾಫಿಟ್ ಆಗಲಿ, ಅವ್ರ ಕಡೆಯಿಂದ ಏನು ನಾವು ಬೆನಿಫಿಟ್ ತೊಗೊತೀವಲ್ಲ ಅದು ಲಾಂಗ್ ಟರ್ಮಿಂದ ಇರ್ತದೆ, ಶಾರ್ಟ್ ಟರ್ಮಿಂದ ಇರೋಂಗಿಲ್ಲ, ಅದು ಇಮ್ಮಿಡಿಯೇಟ್ಲಿ ಇರೋಂಗಿಲ್ಲ. ಅದಕ್ಕಾಗಿ ನಾವು ವೇಟ್ ಮಾಡಬೇಕಾಗ್ತದೆ. ಇದು ಕೂಡ ಒಂದು ಡಿಮೆರಿಟ್ ಅಂಥೇಳಿ ಹೇಳ್ಬೋದು. ನೆಕ್ಸ್ಟ್ ಒನ್, ಇಲ್ಲಿ ಸೋರ್ಸಸ್ ಆಫ್ ಇಶ್ಯೂ ಆಫ್ ಬೋನಸ್ ಶೇರ್ಸ್ ಅಂಥೇಳಿ ನೋಡ್ತೇವೆ. ಇಲ್ಲಿ ಸೋರ್ಸಸ್ ನೋಡ್ತಾ ಇದ್ದೀರಿ, ಬ್ಯಾಲೆನ್ಸ್ ಇನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಒಳಗೆ ಕ್ರೆಡಿಟ್ ಬ್ಯಾಲೆನ್ಸ್ ಇದ್ದರೆ
ಅದು ಕೂಡ ಒಂದು ಸೋರ್ಸ್ ಆಗ್ತದೆ. ಅಲ್ಲಿ ಕ್ರೆಡಿಟ್ ಬ್ಯಾಲೆನ್ಸ್ ಮೀನ್ಸ್ ಈಸ್ ನಥಿಂಗ್ ಬಟ್ ಅದು ಏನು ತೋರಿಸ್ತದಪ್ಪ ಅಂತಂದರೆ ಪ್ರಾಫಿಟ್ ಹೆಚ್ಚಿಗೆ ಇದೆ, ಅವಾಗ ನಾವು ಪ್ರಾಫಿಟ್ ಹೆಚ್ಚಿಗೆ ಇದ್ದಾಗ ಇಶ್ಯೂ ಆಫ್ ಬೋನಸ್ ಶೇರ್ಸನ್ನು ಇಶ್ಯೂ ಮಾಡ್ಬೋದು. ಇಲ್ಲಿ 2 ಟೈಪ್ಸ್ ಅದಾವೆ, ರಿಸರ್ವ್ಸ್, ರೆವೆನ್ಯೂ ರಿಸರ್ವ್ಸ್ ಆ್ಯಂಡ್ ಕ್ಯಾಪಿಟಲ್ ರಿಸರ್ವ್ಸ್ ಅಂತೇಳಿ. ರಿಸರ್ವ್ಸ್ ಒಳಗೆ 2 ಟೈಪ್ಸ್ ಅದಾವೆ, ರೆವೆನ್ಯೂ ರಿಸರ್ವ್ಸ್ ಆ್ಯಂಡ್ ಕ್ಯಾಪಿಟಲ್ ರಿಸರ್ವ್ಸ್. ಮತ್ತು ರೆವೆನ್ಯೂ ರಿಸರ್ವ್ಸ್ ಒಳಗೆ ನೀವು ಟೈಪ್ ನೋಡ್ತಾ ಇದ್ರಿ ಕ್ರೆಡಿಟ್ ಬ್ಯಾಲೆನ್ಸ್ ಇನ್ ಪ್ರಾಫಿಟ್ ಆ್ಯಂಡ್ ಲಾಸ್, ಅಂದರೆ ಪ್ರಾಫಿಟ್ ಹೆಚ್ಚಿಗೆ ಇದ್ದಾಗ ನಾವು ಬೋನಸ್ ಶೇರ್ಸನ್ನು ಇಶ್ಯೂ ಮಾಡ್ಬೋದು. ಜನರಲ್ ರಿಸರ್ವ್ಸ್ ನಮ್ಮ ಕಡೆ ಇದಾವಪ್ಪ ಅಂತಂದರೆ ಅವಾಗೂ ಕೂಡ ನಾವು ಬೋನಸ್ ಶೇರ್ಸನ್ನು ಇಶ್ಯೂ ಮಾಡ್ಬೋದು. ಕ್ರೆಡಿಟ್ ಬ್ಯಾಲೆನ್ಸ್ ಇನ್ ಸಿಂಕಿಂಗ್ ಫಂಡ್ ಅಕೌಂಟ್ ಫಾರ್ ದ ರಿಡಮ್ಷನ್ ಆಫ್ ಲಯಬಿಲಿಟೀಸನ್ನು ರಿಡಮ್ಷನ್ ಮಾಡಲಿಕ್ಕೆ, ಅಂದರೆ ಲಯಬಿಲಿಟೀಸನ್ನು ರೀಪೇಮೆಂಟ್ ಮಾಡಲಿಕ್ಕೆ ಕೆಲವೊಂದು ಬ್ಯಾಲೆನ್ಸನ್ನು ಮೇಂಟೈನ್ ಮಾಡಿ ಇಟ್ಟಿರ್ತಾರೆ. ಅದರೊಳಗೂ ಆ ಬ್ಯಾಲೆನ್ಸು ಕೂಡ ಹೆಚ್ಚಿಗೆ ಇದ್ದರೆ ಅವಾಗ ಕೂಡ ಬೋನಸ್ ಶೇರ್ಸನ್ನು ಇಶ್ಯೂ ಮಾಡ್ಬೋದು. ದೆನ್ ಡಿವಿಡೆಂಡ್ ಈಕ್ವಲೈಸೇಷನ್ ರಿಸರ್ವ್, ಇದು ಕೂಡ ಒಂದು ಟೈಪ್ ಆಫ್ ರೆವೆನ್ಯೂ ರಿಸರ್ವ್. ಆ ರಿಸರ್ವ್ ನಮ್ಮ ಕಡೆ ಇದ್ರೂ ಕೂಡ ನಾವು ಬೋನಸ್ ಶೇರ್ಸನ್ನು ಇಶ್ಯೂ ಮಾಡ್ಬೋದು. ದೀಸ್ ಆರ್ ದ ಸೋರ್ಸಸ್, ಎಲ್ಲಿಂದ ಯಾವ ಅಮೌಂಟ್ ನಾವು ತೊಗೊಂಡು ಯಾವ ರಿಸರ್ವ್ ನಾವು ಯೂಸ್ ಮಾಡಿಕೊಂಡು ಶೇರ್ಸನ್ನು ಇಶ್ಯೂ ಮಾಡ್ಬೋದು ಅಂತೇಳಿ ದೀಸ್ ಆರ್ ರಿಸರ್ವ್ಸ್. ನೆಕ್ಸ್ಟ್ ಕ್ಯಾಪಿಟಲ್ ರಿಸರ್ವ್ಸ್ ನೋಡಿರಿ, ಪ್ರಾಫಿಟ್ ಪ್ರಯರ್ ಟು ಇನ್ಕಾರ್ಪೊರೇಷನ್. ಇದ್ರ ಬಗ್ಗೆ ಏನು ಹೆಚ್ಚಿಗೆ ಹೇಳೋಂಗಿಲ್ಲ, ಯಾಕಪ್ಪ ಅಂತಂದರೆ ಇದ್ರ ಬಗ್ಗೆ ನಿಮಗೆ ಒಂದು ಸಪ್ರೇಟ್ ಆದಂಥ ಚಾಪ್ಟರ್ ಇದೆ, ಆ ಚಾಪ್ಟರ್ ಒಳಗೆ ನಾವು ಕಲಿತಾ ಹೋಗೋಣಂತೆ. ದೆನ್ ಪ್ರಾಫಿಟ್ ಆನ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್, ನೀವು ಏನಾದರೂ ಬಿಸ್ನೆಸ್ ಒಳಗೆ ಫಿಕ್ಸ್ಡ್ ಅಸೆಟ್ಸ್ ಏನಾದರೂ ಸೇಲ್ ಮಾಡಿದರೆ ಅದರಿಂದ ಬಂದಂತಹ ಗೇನ್ ಏನಿರ್ತದಲ್ಲ, ಪ್ರಾಫಿಟ್ ಏನಿರ್ತದಲ್ಲ, ಅದರಿಂದ ನೀವು ಬೋನಸ್ ಶೇರ್ಸನ್ನು ಇಶ್ಯೂ ಮಾಡ್ಬೋದು. ನೆಕ್ಸ್ಟ್ ಕ್ಯಾಪಿಟಲ್ ರಿಡಮ್ಷನ್ ರಿಸರ್ವ್ ಅಂತೇಳಿ ಹೇಳ್ತಾರೆ. ಕ್ಯಾಪಿಟಲನ್ನು ರಿಡಮ್ಷನ್ ಮಾಡಲಿಕ್ಕೆ, ರೀಪೇಮೆಂಟ್ ಮಾಡಲಿಕ್ಕೆ ರಿಸರ್ವ್ ಇಟ್ಟಿರ್ತಾರೆ. ಅದರೊಳಗೂ ಕೂಡ ನಿಮ್ಗೆ ಏನಾದರೂ ಬ್ಯಾಲೆನ್ಸಸ್ ಇತ್ತಪ್ಪ ಅಂತಂದರೆ ಅದನ್ನು ಕೂಡ ಯೂಸ್ ಮಾಡಿಕೊಂಡು ನಾವು ಬೋನಸ್ ಶೇರ್ಸನ್ನು ಇಶ್ಯೂ ಮಾಡ್ಬೋದು. ನೆಕ್ಸ್ಟ್ ಲಾಸ್ಟ್ ಒನ್, ಸೆಕ್ಯೂರಿಟಿ ಪ್ರೀಮಿಯಮ್ ಕಲೆಕ್ಟೆಡ್ ಇನ್ ಕ್ಯಾಶ್ ಓನ್ಲಿ. ಕೆಲವೊಂದು ಸಲ ಈ ಶೇರ್ಸನ್ನು ಇಶ್ಯೂ ಮಾಡುವಾಗ ಪ್ರೀಮಿಯಮ್ ಒಳಗೆ ಇಶ್ಯೂ ಮಾಡ್ತಾರೆ, ಅಂದರೆ ಆ್ಯಕ್ಚುಯಲ್ ವ್ಯಾಲ್ಯೂ ಏನಿರ್ತದಲ್ಲ ಶೇರಿಂದ ಅದಕ್ಕಿಂತ ಹೆಚ್ಚಿಗೆ ಅಮೌಂಟ್ ತೊಗೊಂಡು ಇಶ್ಯೂ ಮಾಡ್ತಾರೆ. ಆ ಪ್ರೀಮಿಯಮ್ ಅಂಥೇಳಿ ಹೇಳ್ತೇವೆ ನಾವು ಅದಕ್ಕೆ. ಅದರಿಂದ ಬಂದಂತಹ ಪ್ರೀಮಿಯಮ್ ಏನಾದರೂ ಕಂಪ್ನಿ ಒಳಗೆ ಇದ್ದರೆ ಅದನ್ನು ಕೂಡ ನಾವು ಯೂಸ್ ಮಾಡಿಕೊಂಡು ಬೋನಸ್ ಶೇರ್ಸನ್ನು ಇಶ್ಯೂ ಮಾಡ್ಬೋದು. ದೀಸ್ ಆರ್ ದ ಸೋರ್ಸಸ್. ನೆಕ್ಸ್ಟ್ ನೋಡ್ತಾ ಇದ್ದೀರಿ ಅಕೌಂಟಿಂಗ್ ಟ್ರೀಟ್ಮೆಂಟ್ ಏನು ಹೇಳ್ತದಪ್ಪ ಅಂತಂದರೆ ಬೋನಸ್ ಶೇರ್ಸ್ ಕ್ಯಾನ್ ಬಿ ಇಶ್ಯೂಡ್ ಆ್ಯಟ್ ಪಾರ್ ಆರ್ ಆ್ಯಟ್ ಪ್ರೀಮಿಯಮ್. ನಾವು ಬೋನಸ್ ಶೇರ್ಸನ್ನು ಪಾರ್ ಒಳಗೂ ಇಶ್ಯೂ ಮಾಡ್ಬೋದು ಅಥವಾ ಪ್ರೀಮಿಯಮ್ ವ್ಯಾಲ್ಯೂ ಒಳಗೂ ಕೂಡ ಇಶ್ಯೂ ಮಾಡ್ಬೋದು. ಬೋನಸ್ ಶೇರ್ಸ್ ಕ್ಯಾನ್ ಬಿ ಗಿವನ್ ಬೈ ಮೇಕಿಂಗ್ ಪಾರ್ಟ್ಲಿ ಪೇಡ್ ಶೇರ್ಸ್ ಆ್ಯಸ್ ಫುಲ್ಲಿ ಪೇಡ್, ಅಂದರೆ ಸಮ್ ಅಮೌಂಟನ್ನು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಕಡೆಯಿಂದ ತೊಗೊಳೋದು, ದೆನ್ ಸಮ್ ಅಮೌಂಟನ್ನು ಕಂಪ್ನಿ ಅವ್ರಿಗೆ ಏನು ಮಾಡ್ತದೆ ಫುಲ್ಲಿ ಪೇಡಪ್ ಮಾಡ್ತದೆ. ಅಂದರೆ 50% ಇಕ್ವಿಟಿ ಶೇರ್ ಹೋಲ್ಡರ್ಸ್ ಕಡೆಯಿಂದ ತೊಗೊತಾ ಇದ್ದಾರೆ ಅಂತಂದರೆ 50% ವ್ಯಾಲ್ಯೂ ಏನಿದೆಯಲ್ಲ ಅದನ್ನು ಬೋನಸ್ ಮೂಲಕ ಕೊಡ್ತಾ ಇದ್ದಾರೆ. ಈ ಥರ ಪಾರ್ಟ್ಲಿ ಮಾಡ್ತಾರೆ. ಕೆಲವೊಂದು ಸಲ ಏನು ಮಾಡ್ತಾರೆ ಫುಲ್ಲಿ ಅಮೌಂಟ್ ಬೈ ಇಶ್ಯೂವಿಂಗ್ ಫುಲ್ಲಿ ಪೇಡಪ್ ಶೇರ್ಸ್ ಇದೆಯಲ್ಲ, ಅದು ಫುಲ್ ಅಮೌಂಟ್ ಎಷ್ಟಿದೆ, ಇಕ್ವಿಟಿ ಶೇರ್ ವ್ಯಾಲ್ಯೂ ಎಷ್ಟಿದೆ ಅದನ್ನು ಎಲ್ಲ ಫುಲ್ ಅಮೌಂಟ್ ಏನು ಮಾಡ್ತಾರೆ ಕಂಪ್ನಿ ಕಡೆಯಿಂದ ಮಾತ್ರ ಇಶ್ಯೂ ಮಾಡ್ತಾರೆ. ಅದಕ್ಕಾಗಿ ಜರ್ನಲ್ ಎಂಟ್ರೀಸ್ ಬರ್ತಾವೆ. ಈ ಜರ್ನಲ್ ಎಂಟ್ರೀಸ್ ಮೇಲೆ ನಾವು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತಾ ಹೋಗ್ತೇವೆ. ಜರ್ನಲ್ ಎಂಟ್ರಿ ಏನಿದಾವೆ ನೋಡ್ರಿ. ಫಸ್ಟ್, ವೆನ್ ಫುಲ್ಲಿ ಪೇಡ್ ಬೋನಸ್ ಶೇರ್ಸ್ ಆರ್ ಇಶ್ಯೂಡ್, ಇದು ಫುಲ್ಲಿ ಪೇಡ್ ಶೇರ್ಸ್ ಇಶ್ಯೂ ಮಾಡಿದಂತಹ ಕೇಸ್ ಒಳಗೆ ಜರ್ನಲ್ ಎಂಟ್ರೀಸ್ ಬರ್ತಾವೆ. ಫಸ್ಟ್ ಒನ್ ಈಸ್ ಫಾರ್ ದ ಟ್ರಾನ್ಸ್ಫರ್ ಆಫ್ ಅಮೌಂಟ್ ಫಾರ್ ದ ಇಶ್ಯೂ ಆಫ್ ಬೋನಸ್ ಶೇರ್ಸ್. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಬಿಟ್ ಆಗ್ತದೆ. ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂದರೆ ಆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಒಳಗೆ ಪ್ರಾಫಿಟ್ ಇದ್ದಾಗ ಆ ಪ್ರಾಫಿಟನ್ನು ಯೂಸ್ ಮಾಡ್ತೇವೆ. ನಾವು ಯೂಸ್ ಮಾಡ್ತಾ ಇದ್ದೇವಪ್ಪ ಅಂತಂದರೆ ಬೋನಸ್ ಶೇರ್ಸ್ಗೆ ಇಶ್ಯೂ ಮಾಡಲಿಕ್ಕೆ ಯೂಸ್ ಮಾಡ್ತಾ ಇದ್ದೇವೆ. ಯೂಸ್ ಮಾಡಿದರೆ ಅದರಿಂದ ಅಮೌಂಟನ್ನು ನಾವು ತೆಗಿತಾ ಇದ್ದೇವೆ ಅಂಥೇಳಿ ಅರ್ಥ. ತೆಗಿತಾ ಇದ್ದೇವಪ್ಪ ಅಂತಂದರೆ ಡೆಬಿಟ್ ಮಾಡ್ತಾ ಇದ್ದೇವೆ. ಸೊ ಇವೆಲ್ಲ ರಿಸರ್ವ್ಸ್ ಇದಾವಲ್ಲ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಗಿರ್ಬೋದು, ಜನರಲ್ ರಿಸರ್ವ್ ಅಕೌಂಟ್ ಡೆಬಿಟೆಡ್, ಕ್ಯಾಪಿಟಲ್ ರಿಡಮ್ಷನ್ ರಿಸರ್ವ್ ಅಕೌಂಟ್ ಡೆಬಿಟೆಡ್, ಸೆಕ್ಯೂರಿಟಿ ಪ್ರೀಮಿಯಮ್ ಅಕೌಂಟ್ ಡೆಬಿಟೆಡ್, ಕ್ಯಾಪಿಟಲ್ ರಿಸರ್ವ್ ಅಕೌಂಟ್ ಡೆಬಿಟೆಡ್ ಆ್ಯಂಡ್ ಎನಿ ಅದರ್ ರಿಸರ್ವ್ ಅಕೌಂಟ್ ಡೆಬಿಟೆಡ್. ಇವೆಲ್ಲ ರಿಸರ್ವ್ಸ್ ಆ್ಯಂಡ್ ಪ್ರಾಫಿಟ್ಸ್ ಏನಿದಾವಲ್ಲ ಅದರಿಂದ ನಾವು ಡೆಬಿಟ್ ಮಾಡಿಕೊಂಡು ಎದಕ್ಕೆ ಕ್ರೆಡಿಟ್ ಮಾಡ್ತಾ ಇದ್ದೇವೆ ನೋಡ್ರಿ, ಟು ಶೇರ್ ಹೋಲ್ಡರ್ಸ್ ಅಕೌಂಟ್. ಯಾರು ಶೇರ್ ಹೋಲ್ಡರ್ಸ್ ಇರ್ತಾರಲ್ಲ ಅವ್ರಿಗೆ ನಾವು ಬೋನಸ್ ಶೇರ್ಸನ್ನು ಇಶ್ಯೂ ಮಾಡ್ತಾ ಇದ್ದೇವೆ, ಅದಕ್ಕೆ ನಾವು ಕ್ರೆಡಿಟ್ ಮಾಡ್ತಾ ಇದ್ದೇವೆ. ಅಂದರೆ ಈ ಮೇಲಿನೂ ಏನು ಡೆಬಿಟ್ ಇದಾವಲ್ಲ ಇವೆಲ್ಲ ಅಕೌಂಟಿಂದ ಡೆಬಿಟ್ ಮಾಡಿಕೊಂಡು, ಅಂದರೆ ಅಮೌಂಟನ್ನು ತಗೊಂಡು ಬೋನಸ್ ಶೇರ್ಸ್ಗೆ ಕ್ರೆಡಿಟ್ ಮಾಡ್ತಾ ಇದ್ದೇವೆ, ಅಂದರೆ ಜಮಾ ಮಾಡ್ತಾ ಇದ್ದೇವೆ ಅಂತೇಳಿ. ದೆನ್ ಫಾರ್ ಇಶ್ಯೂ ಆಫ್ ಬೋನಸ್ ಶೇರ್ಸ್, ಇವಾಗ ಇಶ್ಯೂ ಮಾಡಿದರೆ ಯಾವ ಥರ ಆಗ್ತದೆ ನೋಡ್ರಿ. ಟು ಬೋನಸ್ ಶೇರ್ಸ್, ಬೋನಸ್ ಟು ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಬಿಟೆಡ್ ಟು ಶೇರ್ ಕ್ಯಾಪಿಟಲ್ ಟು ಸೆಕ್ಯೂರಿಟೀಸ್ ಪ್ರೀಮಿಯಮ್ ಅಕೌಂಟ್.
ಶೇರ್ ಹೋಲ್ಡರ್ಸ್ಗೆ ನಾವು ಡೆಬಿಟ್ ಮಾಡಿಕೊಂಡು ಅವರಿಂದ ಬಂದಂಥ ಕ್ಯಾಪಿಟಲನ್ನು ಶೇರ್ ಕ್ಯಾಪಿಟಲ್ಗೆ ಟ್ರಾನ್ಸ್ಫರ್ ಮಾಡ್ತೇವೆ. ಓಕೆ, ಅಥವಾ ಸೆಕ್ಯೂರಿಟೀಸ್ ಪ್ರೀಮಿಯಮ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೇವೆ. ಇನ್ ಕೇಸ್ ಆಫ್ ಪ್ರೀಮಿಯಮ್ ಗಿವನ್, ಪ್ರೀಮಿಯಮ್ಮು ಒಳಗೆ ಏನಾದರೂ ಶೇರ್ಸ್ ಇಶ್ಯೂ ಮಾಡಿದರೆ ಅಂಥ ಕೇಸ್ ಒಳಗೆ ಸೆಕ್ಯೂರಿಟೀಸ್ ಪ್ರೀಮಿಯಮ್ ಅಕೌಂಟ್ ಅಂತೇಳಿ ಒಂದು ಸಪ್ರೇಟ್ ಅಕೌಂಟ್ ಪ್ರಿಪೇರ್ ಮಾಡಿ ಅದಕ್ಕೆ ಆ ಪ್ರೀಮಿಯಮ್ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ನೆಕ್ಸ್ಟ್ ಕೇಸ್ ಈಸ್ ವೆನ್ ಬೋನಸ್ ಈಸ್ ಗಿವನ್ ಟು ಕನ್ವರ್ಟ್ ಪಾರ್ಟ್ಲಿ ಪೇಯ್ಡ್ ಶೇರ್ಸ್ ಇಂಟು ಫುಲ್ಲಿ ಪೇಯ್ಡ್. ನೆಕ್ಸ್ಟ್ ಒನ್ ಏನಿದೆ, ವೆನ್ ಬೋನಸ್ ಈಸ್ ಗಿವನ್ ಪಾರ್ಟ್ಲಿ ಪೇಯ್ಡ್ ಶೇರ್ಸ್ ಇಂಟು ಫುಲ್ಲಿ ಪೇಯ್ಡ್. ಅಂಥ ಕೇಸ್ ಒಳಗೆ ಜರ್ನಲ್ ಎಂಟ್ರೀಸ್ ಏನಿದೆ ನೋಡಿರಿ. ಫಾರ್ ಡಿಕ್ಲರೇಷನ್ ಆಫ್ ಬೋನಸ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಬಿಟೆಡ್, ಜನರಲ್ ರಿಸರ್ವ್ ಅಕೌಂಟ್ ಡೆಬಿಟೆಡ್, ಕ್ಯಾಪಿಟಲ್ ರಿಸರ್ವ್ ಅಕೌಂಟ್ ಡೆಬಿಟೆಡ್. ಈ ಮೂರು ಅಕೌಂಟ್ಸ್ ಡೆಬಿಟ್ ಆಗ್ತವೆ ಟು ಬೋನಸ್ ಟು ಶೇರ್ ಹೋಲ್ಡರ್ಸ್ ಅಕೌಂಟ್ ಆ್ಯಸ್ ಅಬೋ. ಸೇಮ್ ಅಬೋ ಯಾವ ಥರ ಕೇಸ್ ನೋಡಿದ್ವಲ್ಲ ಈಗ ಅದೇ ಥರ ಇದೆ. ದೆನ್ ಫಾರ್ ಮೇಕಿಂಗ್ ಫೈನಲ್ ಕಾಲ್ ಡ್ಯೂ, ಶೇರ್ ಫೈನಲ್ ಕಾಲ್ ಅಕೌಂಟ್ ಡೆಬಿಟೆಡ್ ಟು ಶೇರ್ ಕ್ಯಾಪಿಟಲ್. ನಾವು ಇಶ್ಯೂ ಆಫ್ ಶೇರ್ಸ್ ಒಳಗೆ ಏನು ಫೈನಲ್ ಕಾಲ್ ಅಕೌಂಟ್ ಒಳಗೆ ಡ್ಯೂ ಅಮೌಂಟ್ ತೋರಿಸ್ತೇವಲ್ಲ ಅದೇ ಎಂಟ್ರಿ ಇದೆ ಸೇಮ್. ದೆನ್ ಫಾರ್ ಯುಟಿಲೈಸೇಷನ್ ಆಫ್ ಬೋನಸ್ ಟು ಮೇಕ್ ಶೇರ್ ಪೇಡ್ ಅಪ್, ಬೋನಸ್ ಟು ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಬಿಟೆಡ್ ಟು ಶೇರ್ ಫೈನಲ್ ಕಾಲ್ ಅಕೌಂಟ್. ಇದ್ರದ್ದು ಯೂಸ್ ಯಾವ ಥರ ಆಗ್ತದೆ ಅಂಥೇಳಿ ನೆಕ್ಸ್ಟ್ ಕ್ಲಾಸ್ ಒಳಗೆ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಕ್ಯಾಶ್ ಬೋನಸ್, ಇಫ್ ಕ್ಯಾಶ್ ಬೋನಸ್ ಈಸ್ ಗಿವನ್, ಕೆಲವೊಂದು ಸಲ ಏನಾಗ್ತದೆ, ಇವಾಗ ನಾವು ಬೋನಸ್ ಶೇರ್ಸನ್ನು ಇಶ್ಯೂ ಮಾಡ್ತಾಯಿದ್ದಾರೆ, ಶೇರ್ಸ್ ಇಶ್ಯೂ ಮಾಡಿ ಬೋನಸನ್ನು ಪೇ ಮಾಡ್ತಾಯಿದ್ದಾರೆ. ಕೆಲವೊಂದು ಸಲ ಏನು ಮಾಡ್ತಾರೆ, ಡೈರೆಕ್ಟ್ಲಿ ಕ್ಯಾಶ್ ಪೇಮೆಂಟ್ ಮಾಡ್ತಾರೆ. ಅಂಥ ಕ್ಯಾಶ್ ಪೇಮೆಂಟ್ ಮಾಡಿದಂಥ ಸಂದರ್ಭದಲ್ಲಿ ಈ ಎಂಟ್ರೀಸ್ ಬರ್ತಾವೆ. ಎಂಟ್ರೀಸ್ ಏನಿದೆ ನೋಡಿರಿ. ಫಸ್ಟ್ ಒನ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಡೆಬಿಟೆಡ್ ಟು ಬೋನಸ್ ಪೇಯಬಲ್ ಅಕೌಂಟ್. ಬೋನಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟಿಂದ ಏನಾದರೂ ಅಲ್ಲಿ ಪ್ರೀಮಿಯಮ್ ಅಮೌಂಟ್ ಇದ್ದರೆ, ರಿಸರ್ವ್ ಅಮೌಂಟ್ ಇದ್ದರೆ, ಅಥವಾ ಬೋನಸ್ ಕೊಡಲಿಕ್ಕೆ ಬರುವಂಥ ಅಮೌಂಟ್ ಯಾವುದಾದ್ರೂ ಇದ್ದರೆ ಅದನ್ನು ತೊಗೊಂಡು ಏನು ಮಾಡ್ತಾರೆ, ಬೋನಸ್ ಪೇ ಮಾಡ್ತಾರೆ. ಅದಕ್ಕಾಗಿ ಒಂದು ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾರೆ, ಬೋನಸ್ ಪೇಯಬಲ್ ಅಕೌಂಟ್. ದೆನ್ ಆ ಬೋನಸ್ ಪೇಯಬಲ್ ಅಕೌಂಟಿಂದ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡ್ತಾರೆ, ಬೋನಸ್ ಪೇಯಬಲ್ ಅಕೌಂಟ್ ಡೆಬಿಟೆಡ್ ಟು ಬ್ಯಾಂಕ್ ಅಕೌಂಟ್. ಈ ಥರ ಇದು ಇಶ್ಯೂ ಆಫ್ ಬೋನಸ್ ಶೇರ್ಸಿಂದ ಪ್ರೊಸೆಸ್ ನಡೀತದೆ. ಇದರ ಮೇಲೆ ಕ್ಯಾಲ್ಕುಲೇಷನ್ ಯಾವ ಥರ ಮಾಡೋದು ಅಂತೇಳಿ ನೆಕ್ಸ್ಟ್ ಕ್ಲಾಸ್ ಒಳಗೆ ನೋಡ್ತಾ ಹೋಗೋಣಂತೆ. ಓಕೆ.